ನಮಸ್ಕಾರ ಸ್ನೇಹಿತರೆ, ನಾನು ಈಗ ತಿಳಿಯಪಡಿಸುವ ವಿಷಯವು ಸಮಗ್ರ ಗ್ರಾಮೀಣ ಸಮಾಜ ಅಭಿವೃದ್ಧಿ ಮತ್ತು ಸಹಕಾರ. ಪ್ರೊಫೆಸರ್ ಕೆ ಭೈರಪ್ಪನವರು ಬರೆದಿರುವ ಈ ಪುಸ್ತಕವು KPSCU ನಡೆಸುವ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ KAS, TDO ತಾಲೂಕ್ ಡೆವಲಪ್ಮೆಂಟ್ ಆಫೀಸರ್, PDO ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಹಾಗೂ UGC, ನೆಟ್, ಸ್ಲೆಟ್ ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಇದರಲ್ಲಿ ಬರುವ ವಿಷಯಗಳು ಗ್ರಾಮ ಅದರ ಇತಿಹಾಸ. ಮೊದಲನೇ ಅಧ್ಯಾಯ ಗ್ರಾಮ ಅದರ ಇತಿಹಾಸ. ಎರಡನೇ ಅಧ್ಯಾಯ ಗ್ರಾಮೀಣ ಸಮಾಜಕ್ಕೆ ಪ್ರಾಂತೀಯ ಮಾರ್ಗ. ಅದರಲ್ಲಿ ಬರುವ ವಿಷಯಗಳು ಪ್ರಾಂತೀಯ ಮಾರ್ಗದ ಮಹತ್ವ, ಪ್ರಾಂತೀಯ ವ್ಯತ್ಯಾಸಗಳನ್ನುಂಟು ಮಾಡುವ ಅಂಶಗಳು, ಸಮೂಹಗೊಂಡಿರುವ ಮತ್ತು ಚದುರಿದ ನಿವಾಸಗಳು, ವಿಶಾಲ ಗ್ರಾಮೀಣ ಪ್ರಾಂತ್ಯಗಳ ಅಧ್ಯಯನ, ತೊಂದರೆಗಳು, ಭಾರತ ಪರಿಸರಶಾಸ್ತ್ರೀಯ ನಕ್ಷೆ ಒಂದು ತುರ್ತು ಅಗತ್ಯ. ಅಧ್ಯಾಯ 3 ಗ್ರಾಮೀಣ ಶಾಸ್ತ್ರದ ವ್ಯಾಖ್ಯೆ, ಸ್ವರೂಪ ಮತ್ತು ವ್ಯಾಪ್ತಿ. ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಖ್ಯೆ ಮತ್ತು ಅರ್ಥ, ಗ್ರಾಮೀಣ ಸಮಾಜಶಾಸ್ತ್ರದ ಸ್ವರೂಪ, ಗ್ರಾಮೀಣ ಸಮಾಜಶಾಸ್ತ್ರದ ವ್ಯಾಪ್ತಿ, ಗ್ರಾಮೀಣ ಸಮಾಜಶಾಸ್ತ್ರದ ಇತಿಹಾಸ ಮತ್ತು ಅಭಿವೃದ್ಧಿ, ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನದ ಪ್ರಾಮುಖ್ಯತೆ, ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ, ಗ್ರಾಮಗಳ ವಿಧಗಳು. ಅಧ್ಯಾಯ 4 ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರದ ಅಧ್ಯಯನ. ಗ್ರಾಮೀಣ ಅದರಲ್ಲಿ ಬರುವ ಅಂಶಗಳು. ಗ್ರಾಮೀಣ ಭಾರತವು ಜಡಸ್ವರೂಪಿಯಲ್ಲ. ನೂತನ ರಾಷ್ಟ್ರದ ಗುರಿಗಳು, ಪ್ರಧಾನವಾಗಿ ಕೃಷಿಯ ಹಿನ್ನೆಲೆ, ನಗರ ಪಕ್ಷಪಾತಿಗಳಾದ ತಜ್ಞರು, ಗ್ರಾಮೀಣ ಸಮಾಜದ ಅಧ್ಯಯನ ಮತ್ತು ಕಾರಣಗಳು, ಗ್ರಾಮೀಣ ಸಮಾಜಶಾಸ್ತ್ರ ಅದರ ತುರ್ತು ಅಗತ್ಯ. ಅಧ್ಯಾಯ 5 ಕೆಲವು ಮೂಲಭೂತ ಕಲ್ಪನೆಗಳು. ಪೀಠಿಕೆ ಚಿಕ್ಕ ಸಮುದಾಯ, ರೈತ ಸಮುದಾಯ, ಜನಪದ ಸಮುದಾಯ, ಜನಪದ ನಗರ, ಸತತ ರಚನೆ, ವಿಮರ್ಶೆ. ಅಧ್ಯಾಯ 6 ಸಾಮಾಜಿಕ ವ್ಯವಸ್ಥೆಯಾಗಿ ಗ್ರಾಮ. ಅದರಲ್ಲಿ ಬರುವ ಅಂಶಗಳು. ಗ್ರಾಮ ಸಮುದಾಯದ ವ್ಯಾಖ್ಯೆ, ಗ್ರಾಮ ಸಮುದಾಯಗಳ ಬೆಳವಣಿಗೆಯ ಅಂಶಗಳು, ಜೀವನದ ಒಂದು ಮಾರ್ಗವಾಗಿ ಕೃಷಿ, ಗ್ರಾಮೀಣ ನಗರ ವ್ಯತ್ಯಾಸಗಳು, ಗ್ರಾಮೀಣ ನಗರ ಸಂಬಂಧಗಳು. ಅಧ್ಯಾಯ 7 ಗ್ರಾಮೀಣ ಸಮಾಜಶಾಸ್ತ್ರೀಯ ಅಧ್ಯಯನಗಳು. ಯುಗಗಳಿಂದ ಭಾರತೀಯ ಗ್ರಾಮ, ರೈತ ಸಮಾಜದ ಎರಡು ನೋಟಗಳು, ಗ್ರಾಮ ಅಧ್ಯಯನಗಳು ಮತ್ತು ಅವುಗಳ ಮಹತ್ವ, ಗ್ರಾಮಗಳ ಬಗೆಗಿನ ಪ್ರಾಯೋಗಿಕ ಅಧ್ಯಯನಗಳು. ಮೈಸೂರು ಗ್ರಾಮದ ಸಾಮಾಜಿಕ ರಚನೆ, ಡಾಕ್ಟರ್ MN ಶ್ರೀನಿವಾಸ್. ಅಧ್ಯಾಯ 8 ಗ್ರಾಮ ಅಸ್ಥಿವ್ಯವಸ್ಥೆ ನಮೂನೆಗಳು. ಪೀಠಿಕೆ ಇರಾವತಿ ಕರ್ವೆರವರ ವರ್ಗೀಕರಣ, ಶಾಂತಿಭೂಷಣ್ ನಂದಿ ಮತ್ತು DS ತ್ಯಾಗಿ ಇವರ ವರ್ಗೀಕರಣ, SC ದುಬೇರವರ ವರ್ಗೀಕರಣ, HV ನಾಗೇಶ್ ರವರ ವರ್ಗೀಕರಣ, JB ಚಿದಂಬರ್ ರವರ ವರ್ಗೀಕರಣ. ಅಧ್ಯಾಯ 9 ಗ್ರಾಮೀಣ ಜನ. ಪೀಠಿಕೆ ಗ್ರಾಮೀಣ ನಗರ, ಜನಸಂಖ್ಯೆಯ ಪ್ರಮಾಣ, ಗ್ರಾಮೀಣ ಜನರ ಸಾಂದ್ರತೆ, ಜನನ ಮತ್ತು ಮರಣ ದರ, ಸಾಮಾನ್ಯ ಆರೋಗ್ಯ ಮತ್ತು ದೀರ್ಘಾಯಸ್ಸು, ವಯಸ್ಸು ಮತ್ತು ಲಿಂಗ, ಜನರ ರಚನೆ, ಇತರ ಅಂಶಗಳು, ಮಹಿಳೆ ಮತ್ತು ಮಕ್ಕಳ ಕಲ್ಯಾಣ, ಸ್ತ್ರೀಯರ ಸಶಕ್ತೀಕರಣ. ಅಧ್ಯಾಯ 10 ಗ್ರಾಮೀಣ ಜನರ ಆರ್ಥಿಕ ಜೀವನ. ಕೃಷಿ ಅದರ ಮಹತ್ವ, ಉತ್ಪಾದನೆಯ ಮುಖ್ಯ ಉದ್ದೇಶ, ಉತ್ಪಾದನೆಯ ತಂತ್ರಗಳು, ಜೀವನ ಮಟ್ಟ, ಗ್ರಾಮೀಣ ಬಡತನ ಒಂದು ಗಮನಾರ್ಹ ಸಮಸ್ಯೆ, ಗ್ರಾಮೀಣ ಸಂಪನ್ಮೂಲಗಳು, ಮಳೆ ಕೊಯ್ಲು. ಅಧ್ಯಾಯ 11 ಜನಸಂಖ್ಯಾ ರೂಪರೇಷೆಗಳು. ಪೀಠಿಕೆ ವಲಸೆಯ ಅರ್ಥ, ವ್ಯಾಖ್ಯೆ, ವಲಸೆಯ ವಿಧಗಳು, ಗ್ರಾಮ ನಗರ ವಲಸೆಯ ಕಾರಣಗಳು, ಗ್ರಾಮ ನಗರ ವಲಸೆಯಿಂದ ಗ್ರಾಮೀಣ ಸಮಾಜದ ಮೇಲೆ ಆಗುವ ಪರಿಣಾಮಗಳು, ವಲಸೆಯ ಸಿದ್ಧಾಂತಗಳು, ರಾವೆನ್ಸ್ಟೈನ್ ರವರ ವಲಸೆಯ ನಿಯಮಗಳ ಸಿದ್ಧಾಂತ, ಎವರೆಟ್ S ಲೀ ರವರ ವಲಸೆ ಸಿದ್ಧಾಂತ. ಅಧ್ಯಾಯ 12 ಗ್ರಾಮೀಣ ಅಭಿವೃದ್ಧಿಯ ಅಧ್ಯಯನ. ಗ್ರಾಮೀಣ ಅಭಿವೃದ್ಧಿಯ ಅಧ್ಯಯನದ ಪ್ರಾಮುಖ್ಯತೆ, ಜಗತ್ತಿನಲ್ಲಿ ಹಾಗೂ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿಯ ಕಲ್ಪನೆ ಉದಯ, ಗ್ರಾಮೀಣ ಅಭಿವೃದ್ಧಿಯ ಕಲ್ಪನೆ, ಗ್ರಾಮೀಣ ಅಭಿವೃದ್ಧಿಯ ಪ್ರಾಪ್ತಿ. ಅಧ್ಯಾಯ 13 ಗ್ರಾಮೀಣ ಅಭಿವೃದ್ಧಿಯ ಮೇಲೆ ಪ್ರಭಾವ ಬೀರುವ ಅಂಶಗಳು. ಗ್ರಾಮೀಣ ಆರ್ಥಿಕತೆ, ಗ್ರಾಮೀಣ ಆರ್ಥಿಕತೆಯಲ್ಲಿನ ವಿಭಿನ್ನ ಉದ್ಯೋಗಗಳು, ಭಾರತೀಯ ಕೃಷಿಯ ವಿಶೇಷ ಲಕ್ಷಣಗಳು, ಕೃಷಿಯ ಹಣಕಾಸು, ಗ್ರಾಮೀಣ ಹಣಕಾಸಿನ ಮೂಲಗಳು, ನೀರಿನ ಸಂರಕ್ಷಣೆ. ಅಧ್ಯಾಯ 14 ಗ್ರಾಮೀಣ ಪ್ರದೇಶದಲ್ಲಿನ ಋಣಭಾರತ್ವ, ಅದರ ಸಾಲಗಾರಿಕೆ. ಪೀಠಿಕೆ ಗ್ರಾಮೀಣ ಋಣಭಾರತ್ವದ ಗಾತ್ರ, ಋಣಭಾರತ್ವದ ಕಾರಣಗಳು, ಋಣಭಾರತ್ವದ ಪರಿಣಾಮಗಳು, ಋಣಭಾರತ್ವದ ನಿವಾರಣೆ. ಅಧ್ಯಾಯ 15 ಜೀತ ಪದ್ಧತಿ. ಪೀಠಿಕೆ ಜೀತ ಪದ್ಧತಿಯ ಅರ್ಥ, ಜೀತ ಪದ್ಧತಿಯ ಲಕ್ಷಣಗಳು, ಜೀತದ ಷರತ್ತುಗಳು, ಯಜಮಾನರ ಲಕ್ಷಣಗಳು, ಕೇಂದ್ರ ಪುರಸ್ಕೃತ ಜೀತ ವಿಮುಕ್ತರ ಪುನರ್ವಸತಿ ಕಾರ್ಯಕ್ರಮ. ಅಧ್ಯಾಯ 16 ಸಹಕಾರಿ ಆಂದೋಲನ. ಸಹಕಾರದ ಅರ್ಥ, ವ್ಯಾಖ್ಯೆ,
ಸಹಕಾರದ ಪ್ರಕಾರಗಳು, ಸಹಕಾರದ ಪಾತ್ರ, ಸಹಕಾರಿ ಉದ್ಯಮದ ಲಕ್ಷಣಗಳು, ಸಹಕಾರಿ ತತ್ವಗಳು, ಸಹಕಾರಿ ಆಂದೋಲನದ ಬೆಳವಣಿಗೆ ಮತ್ತು ಅಭಿವೃದ್ಧಿ, ಭಾರತದಲ್ಲಿ ಸಹಕಾರಿ ಆಂದೋಲನದ ಇತಿಹಾಸ ಮತ್ತು ಬೆಳವಣಿಗೆ, ಭಾರತದಲ್ಲಿ ಸಹಕಾರಿ ಸಂಘಗಳ ರಚನೆ, ಸಹಕಾರಿ ಸಂಘಗಳ ಪ್ರಕಾರಗಳು, ಸಹಕಾರಿ ಕೇಂದ್ರ ಬ್ಯಾಂಕುಗಳು, ರಾಜ್ಯ ಸಹಕಾರಿ ಬ್ಯಾಂಕುಗಳು, ದೀರ್ಘಾವಧಿ ಕೃಷಿ ಪತ್ತಿನ ಸಂಘಗಳು, ಅಲ್ಪಾವಧಿ ಕೃಷಿಯೇತರ ಪತ್ತಿನ ಸಂಘಗಳು, ಸಹಕಾರಿ ಸಂಘಗಳು, ಸಹಕಾರಿ ಆಂದೋಲನದ ಕಾರ್ಯವಿಧಾನ ಮತ್ತು ಮೌಲ್ಯಮಾಪನ, ಸಹಕಾರಿ ಪತ್ತಿನ ಸಂಘಗಳನ್ನು ಸುಧಾರಿಸುವ ಬಗೆಗಿನ ಸೂಚನಾತ್ಮಕ ಕ್ರಮಗಳು. ಕಾರ್ಯ ಹೊನಲು ಆನಂದ್ ಮದರಿ. ಅಧ್ಯಾಯ 17 ರಾಷ್ಟ್ರೀಯ ಮಟ್ಟದ ಸಹಕಾರಿ ಸಂಘಗಳು. ರಾಷ್ಟ್ರೀಯ ಮಟ್ಟದ ಸಹಕಾರಿ ಗೊಬ್ಬರಗಳ ನಿಗಮ ಇಫ್ಕೋ, ಕೃಷಿ ಭಾರತಿ ಸಹಕಾರಿ ನಿಯಮಿತ, ರಾಷ್ಟ್ರೀಯ ಅನುಭೋಗಿಗಳ ಸಹಕಾರಿ ಒಕ್ಕೂಟ, ರಾಷ್ಟ್ರೀಯ ಸಹಕಾರಿ ಅಭಿವೃದ್ಧಿ ನಿಗಮ NCDC, ರಾಷ್ಟ್ರೀಯ ಕೃಷಿ ಮಾರುಕಟ್ಟೆ ಸಹಕಾರಿ ಒಕ್ಕೂಟ NAFED, ಭಾರತದ ರಾಷ್ಟ್ರೀಯ ಸಹಕಾರಿ ಯೂನಿಯನ್ NCUI, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ NABARD. ಕರ್ನಾಟಕದಲ್ಲಿ ಸಹಕಾರಿ ಚಳವಳಿ ಬೆಳವಣಿಗೆ. ಪೀಠಿಕೆ ರಾಜ್ಯದಲ್ಲಿ ಸಹಕಾರಿ ಸಂಘಗಳ ಬೆಳವಣಿಗೆ, ಸಹಕಾರ ಇಲಾಖೆಯ ಗುರಿಗಳು, ಸಹಕಾರ ಇಲಾಖೆಯ ಸಂಘಟನೆ ಸಂರಚನೆ, ಸಹಕಾರ ಚಳವಳಿಯಲ್ಲಿ ನಿಬಂಧಕರ ಪಾತ್ರ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನಿಯಮಿತ ಬೆಂಗಳೂರು. ಅಧ್ಯಾಯ 19 ಬಂಧುತ್ವ. ಪೀಠಿಕೆ ಕುಲದ ಬಂಧುತ್ವ ಮತ್ತು ಸಗೋತ್ರ ಬಂಧುತ್ವ, ಪ್ರಾಥಮಿಕ, ದ್ವಿತೀಯ ಮತ್ತು ತೃತೀಯ ಬಂಧುತ್ವದ ಬಳಕೆಗಳು, ತಪ್ಪಿಸಿಕೊಳ್ಳುವುದು, ಮಗುವಿನ ಮೂಲಕ ತಂದೆ ತಾಯಿಯನ್ನು ಸಂಬೋಧಿಸುವ ಪದ್ಧತಿ, ಚಿಕ್ಕಪ್ಪ ದೊಡ್ಡಪ್ಪ ಸೋದರ ಮಾವ ಮೊದಲಾದವರಿಗೆ ಆದ್ಯತೆ, ಪ್ರೀತಿ ಭಾವ ಗೌರವ ಮತ್ತು ಪಿತೃ ಭಗಿನಿ ಪ್ರಾಧಾನ್ಯ ಸಂಬಂಧ, ಪತಿಯು ಅನುಭವಿಸುವ ಬಾಣಂತಿತನ, ವಿನೋದ ಸಂಬಂಧಗಳು. ಅಧ್ಯಾಯ 20 ಜಾತೀಯತೆ. ಜಾತೀಯತೆ ಅರ್ಥ ವಿವರಣೆ, ಜಾತೀಯತೆಯ ಕಾರಣಗಳು, ಜಾತೀಯತೆಯ ಪರಿಣಾಮಗಳು, ಜಾತೀಯತೆಯ ಪರಿಹಾರ ಕ್ರಮಗಳು, ಜಾತೀಯತೆಯ ನಿರ್ಮೂಲನಕ್ಕಾಗಿ ಸಲಹೆಗಳು. ಅಧ್ಯಾಯ 21 ಅಸ್ಪೃಶ್ಯತೆ. ಅಸ್ಪೃಶ್ಯತೆಯ ಅರ್ಥ ಮತ್ತು ವ್ಯಾಖ್ಯೆ, ಪರಿಶಿಷ್ಟ ಜಾತಿಗಳ ಜನಸಂಖ್ಯಾ ಬಲ, ಅಸ್ಪೃಶ್ಯತೆ ಜಾತಿಗಳ ಅನರ್ಹತೆಗಳು, ಸಾಮಾಜಿಕ ಅನರ್ಹತೆಗಳು, ಆರ್ಥಿಕ ಅನರ್ಹತೆಗಳು, ರಾಜಕೀಯ ಅನರ್ಹತೆಗಳು, ಅಸ್ಪೃಶ್ಯತೆಯ ಉಗಮ, ಅಸ್ಪೃಶ್ಯತೆಯ ಸೂಚಕಗಳು ಅಥವಾ ಆಧಾರಾಂಶಗಳು, ಅಸ್ಪೃಶ್ಯತೆಯ ಜಾತಿಗಳೊಳಗೆ ಅಸ್ಪೃಶ್ಯತೆಯ ಆಚರಣೆ, ಅಸ್ಪೃಶ್ಯತೆಯಿಂದ ಪ್ರಮುಖ ದುಷ್ಪರಿಣಾಮಗಳು, ಅಸ್ಪೃಶ್ಯತೆಯ ನಿವಾರಣೆಗೆ ಸಂವಿಧಾನೇತರ ಪ್ರಯತ್ನಗಳು, ಅಸ್ಪೃಶ್ಯತೆಯ ನಿವಾರಣೆಗೆ ಸುಧಾರಣಾ ಆಂದೋಲನಗಳು ಮತ್ತು ಸಂಘಟನಾತ್ಮಕ ಪ್ರಯತ್ನಗಳು, ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಪಾತ್ರ, ಅಸ್ಪೃಶ್ಯತೆಯ ನಿವಾರಣೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ, ಅಸ್ಪೃಶ್ಯತೆಯ ನಿವಾರಣೆಗೆ ಸಂವಿಧಾನಾತ್ಮಕ ಕ್ರಮಗಳು, ಅಸ್ಪೃಶ್ಯತೆಯ ನಿವಾರಣೆಯಲ್ಲಿನ ಶಾಸನಾತ್ಮಕ ಕ್ರಮಗಳು, ಎಳೆಯ ಪೆರುಮಾಳ್ ಸಮಿತಿ ಮತ್ತು ಅದರ ಶಿಫಾರಸುಗಳು. ನಾಗರಿಕ ಹಕ್ಕುಗಳು ಸಂರಕ್ಷಣಾ ಕಾಯ್ದೆ, ಪರಿಶಿಷ್ಟ ಜಾತಿಗಳ ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಯೋಜನೆಗಳು, ಇತರ ಕಲ್ಯಾಣ ಕಾರ್ಯಕ್ರಮಗಳು. ಅಧ್ಯಾಯ 22 ಶಿಕ್ಷಣ. ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯೆ, ಸ್ವತಂತ್ರ ಗ್ರಾಮೀಣ ಭಾರತದಲ್ಲಿ ಗ್ರಾಮೀಣ ಶಿಕ್ಷಣದ ಸಾಧನೆಗಳು, ಗ್ರಾಮೀಣ ಶಿಕ್ಷಣವು ಸಮಗ್ರವಾಗಿರಬೇಕು, ಸಾಮಾಜಿಕ ಶಿಕ್ಷಣದ ಸಮಸ್ಯೆಗಳು, ಕೆಲವು ವಿಶೇಷ ಕಾರ್ಯಕ್ರಮಗಳು, ಸಮುದಾಯದತ್ತ ಶಾಲೆ, ಚೈತನ್ಯ ಚಿಣ್ಣರಂಗಳ, ಪರಿಶಿಷ್ಟ ಬುಡಕಟ್ಟುಗಳ ಸಮಸ್ಯೆಗಳು. ಅಧ್ಯಾಯ 23 ಜಾಜಮಾನಿ ಪದ್ಧತಿ. ಅದರಲ್ಲಿ ಬರುವ ಅಂಶಗಳು. ಜಾಜಮಾನಿ ಪದ್ಧತಿಯ ಅರ್ಥ, ಜಾಜಮಾನಿ ಪದ್ಧತಿಯ ಅಧ್ಯಯನಗಳು, ಜಾಜಮಾನಿ ಪದ್ಧತಿಯ ಲಕ್ಷಣಗಳು, ಜಾಜಮಾನಿ ಪದ್ಧತಿಯ ಅನುಕೂಲಗಳು ಮತ್ತು ಅನಾನುಕೂಲಗಳು. ಅಧ್ಯಾಯ 24 ಸಾರ್ವಜನಿಕ ಆರೋಗ್ಯ. ಪೀಠಿಕೆ ಸಾರ್ವಜನಿಕ ಆರೋಗ್ಯದ ಅರ್ಥ, ಕಳಪೆ ಆರೋಗ್ಯದ ಕಾರಣಗಳು, ಸಾರ್ವಜನಿಕ ಆರೋಗ್ಯದ ಸಮಸ್ಯೆಗಳ ಪರಿಹಾರ ಕ್ರಮಗಳು, ವಿಶ್ವ ಆರೋಗ್ಯ ದಿನಾಚರಣೆ, ಏಡ್ಸ್ ರೋಗ ನಿವಾರಣೆ, ಅಂಗವಿಕಲತೆ ನಿವಾರಣೆ, ಕ್ಷಯರೋಗ ನಿವಾರಣೆ, ಮಧುಮೇಹ ನಿವಾರಣೆ, ತಂಬಾಕು ರಹಿತ ನಡವಳಿಕೆ, ಮಾದಕ ವಸ್ತುಗಳ ಸೇವನೆ ವಿರೋಧ, ವೃದ್ಧಾಪ್ಯ, ಪೌಷ್ಟಿಕಾಹಾರ ಸೇವನೆ, ವರದಕ್ಷಿಣೆ ವಿರೋಧಿ ನಿಲುವು. ಅಧ್ಯಾಯ 25 ಗ್ರಾಮೀಣ ವಸತಿ. ವಸತಿಯ ಸಮಸ್ಯೆ, ಗ್ರಾಮಗಳಲ್ಲಿನ ಮನೆಗಳ ಪ್ರಕಾರಗಳು, ಗ್ರಾಮಗಳಲ್ಲಿ ವಸತಿ, ಗ್ರಾಮೀಣ ವಸತಿಯ ಪ್ರಮುಖ ಯೋಜನೆಗಳು. ಅಧ್ಯಾಯ 26 ಪೀಠಿಕೆ ಭಾರತೀಯ ರೈತರು ಮತ್ತು ಸ್ವಾತಂತ್ರ್ಯ ಪೂರ್ವದಲ್ಲಿನ ಅವರ ಪ್ರಮುಖ ಚಳವಳಿಗಳು, ಸ್ವಾತಂತ್ರ್ಯ ನಂತರದಲ್ಲಿನ ಕೃಷಿಯ ಅಶಾಂತಿ, 1947-49 ಅವಧಿಯಲ್ಲಿ UPಯಲ್ಲಿ ನಡೆದ ಕೃಷಿಯ ಹಿಂಸೆ, ಸ್ವಾತಂತ್ರ್ಯ ನಂತರದಲ್ಲಿನ ಕೃಷಿಯ ಅಶಾಂತಿ, ಬಾರ್ಡೋಲಿ ಸತ್ಯಾಗ್ರಹ, ತೆಲಂಗಾಣ ಚಳವಳಿ, ನಕ್ಸಲ್ ಬಾರಿ ಚಳವಳಿ, ಕರ್ನಾಟಕದಲ್ಲಿ ರೈತ ಆಂದೋಲನದ ಒಂದು ಅಧ್ಯಯನ. ಅಧ್ಯಾಯ 27 ಭೂ ಹಿಡುವಳಿ ವ್ಯವಸ್ಥೆ. ಭೂ ಹಿಡುವಳಿ ವ್ಯವಸ್ಥೆಯ ಒಂದು ನೋಟ. ಭೂಬಾಂಧವ್ಯಗಳು.
ಜಮೀನ್ದಾರಿ ವ್ಯವಸ್ಥೆ, ಮಹಲ್ವಾರಿ ವ್ಯವಸ್ಥೆ, ರೈತವಾರಿ ವ್ಯವಸ್ಥೆ, ಭೂರಹಿತ ಕಾರ್ಮಿಕರು, ಭೂರಹಿತ ಕಾರ್ಮಿಕರ ಕಲ್ಯಾಣ, ಹಸಿರು ಕ್ರಾಂತಿ, ಹಸಿರು ಕ್ರಾಂತಿಯ ಅರ್ಥ ಮತ್ತು ಮಹತ್ವ, ಹಸಿರು ಕ್ರಾಂತಿಯ ಕಾರಣಗಳು, ಹಸಿರು ಕ್ರಾಂತಿಯ ಅನಾನುಕೂಲಗಳು ಹಾಗೂ ಅಧ್ಯಾಯ 28 ಸಾಮಾಜಿಕ ಸ್ತರ ವಿನ್ಯಾಸ. ಪೀಠಿಕೆ ಜಾತಿ ವ್ಯವಸ್ಥೆ, ಜಾತಿಯ ಅರ್ಥ, ಜಾತಿ ವ್ಯವಸ್ಥೆಯ ಲಕ್ಷಣಗಳು, ಜಾತಿ ಪದ್ಧತಿಯ ಮೂಲ ಸಿದ್ಧಾಂತಗಳು, ಸಾಂಪ್ರದಾಯಿಕ ಸಿದ್ಧಾಂತ, ಉದ್ಯೋಗದ ಸಿದ್ಧಾಂತ, ನೈತಿಕ ಸಿದ್ಧಾಂತ, ಜನಾಂಗೀಯ ಸಿದ್ಧಾಂತ, ರಾಜಕೀಯ ಸಿದ್ಧಾಂತ, ಉತ್ಕ್ರಾಂತಿ ಸಿದ್ಧಾಂತ, ಸಾಂಸ್ಕೃತಿಕ ಸಿದ್ಧಾಂತ, ಸ್ಲೇಟರ್ ರವರ ಸಿದ್ಧಾಂತ, ಜಾತಿ ಪದ್ಧತಿಗೆ ಪೋಷಕವಾಗುವ ಸ್ಥಿತಿಗತಿಗಳು, ಜಾತಿ ಪದ್ಧತಿಗೆ ಪೋಷಕವಲ್ಲದ ಸ್ಥಿತಿಗತಿಗಳು, ಜಾತಿ ಪದ್ಧತಿಯಲ್ಲಿನ ಕೆಲವು ಒಲವುಗಳು, ಜಾತಿ ಪದ್ಧತಿಯ ಭವಿಷ್ಯ. ಅಧ್ಯಾಯ 29 ಕುಟುಂಬ ವ್ಯವಸ್ಥೆ, ಅವಿಭಕ್ತ ಕುಟುಂಬ. ಪೀಠಿಕೆ ಅವಿಭಕ್ತ ಕುಟುಂಬ ವ್ಯವಸ್ಥೆಯ ಮೂಲ, ಅವಿಭಕ್ತ ಕುಟುಂಬದ ಅರ್ಥ, ಅವಿಭಕ್ತ ಕುಟುಂಬದ ಲಕ್ಷಣಗಳು, ಅವಿಭಕ್ತ ಕುಟುಂಬದ ಕಾರ್ಯಗಳು, ಅವಿಭಕ್ತ ಕುಟುಂಬದ ಅನುಕೂಲಗಳು ಮತ್ತು ಅನಾನುಕೂಲಗಳು, ಭಾರತದಲ್ಲಿ ಅವಿಭಕ್ತ ಕುಟುಂಬಗಳು ಒಡೆಯಲು ಕಾರಣಗಳು, ಅವಿಭಕ್ತ ಕುಟುಂಬದ ಬದಲಾವಣೆ ನೋಟಗಳು, ರಸ್ತೆಯಲ್ಲಿ ಬದಲಾವಣೆಗಳು, ಕಾರ್ಯದಲ್ಲಿ ಬದಲಾವಣೆಗಳು, ರಚನೆಯಲ್ಲಿ ಬದಲಾವಣೆಗಳು, ಕಾರ್ಯದಲ್ಲಿ ಬದಲಾವಣೆಗಳು, ಅವಿಭಕ್ತ ಕುಟುಂಬದ ಮೇಲಿನ ಶಾಸನಗಳು. ಅಧ್ಯಾಯ 30 ಅನಕ್ಷರತೆ. ಪೀಠಿಕೆ ಅನಕ್ಷರತೆಯ ಕಾರಣಗಳು, ಅನಕ್ಷರತೆಯ ಪರಿಹಾರ ಕ್ರಮಗಳು. ಅಧ್ಯಾಯ 31 ಗ್ರಾಮೀಣ ಧರ್ಮ. ಪೀಠಿಕೆ ಧರ್ಮ ಮತ್ತು ಸಂಸ್ಕೃತಿ, ಧರ್ಮ ಮತ್ತು ಸಾಮಾಜಿಕ ನಿಯಂತ್ರಣ, ಗ್ರಾಮೀಣ ಸಮಾಜದ ವಿವಿಧ ಕ್ಷೇತ್ರಗಳು ಮತ್ತು ಧರ್ಮದ ಪ್ರಭಾವ, ಗ್ರಾಮೀಣ ಧರ್ಮದ ಲಕ್ಷಣಗಳು, ಗ್ರಾಮೀಣ ಧರ್ಮದ 3 ನೋಟಗಳು, ಗ್ರಾಮೀಣ ಪ್ರದೇಶದಲ್ಲಿ ದೇವಾಲಯಗಳ ಮಹತ್ವ, ಗ್ರಾಮೀಣ ಧರ್ಮದಲ್ಲಿನ ದೇವರು ಮತ್ತು ದೇವತೆಗಳು, ಗ್ರಾಮೀಣ ಧರ್ಮದ ಅಧ್ಯಯನದ ಅಗತ್ಯ, ಗ್ರಾಮೀಣ ಜೀವನದ ಸಾಂಸ್ಕೃತಿಕ ನೋಟ, ಹಬ್ಬಗಳ ಮಹತ್ವ, ಗ್ರಾಮೀಣ ಸಂಸ್ಕಾರಗಳು. ಅಧ್ಯಾಯ 32 ಗ್ರಾಮೀಣ ಸಮಾಜದಲ್ಲಿ ನಾಯಕತ್ವ, ನಾಯಕರುಗಳ ಪ್ರಕಾರಗಳು, ನಾಯಕತ್ವದ ಮೂಲಾಧಾರಗಳು, ಗ್ರಾಮೀಣ ನಾಯಕನ ಪ್ರಮುಖ ಲಕ್ಷಣಗಳು, ಪ್ರಾಚೀನ ಭಾರತದ ಗ್ರಾಮ ಪಂಚಾಯಿತಿಗಳು, ಪ್ರಾಚೀನ ಗ್ರಾಮ ಪಂಚಾಯಿತಿಗಳು, ಪ್ರಾಚೀನ ಗ್ರಾಮ ಪಂಚಾಯಿತಿಗಳ ಚುನಾವಣೆ ಕಾರ್ಯವಿಧಾನ, ಗ್ರಾಮ ಗಣರಾಜ್ಯಗಳು, ಬ್ರಿಟಿಷರ ಆಳ್ವಿಕೆಯಲ್ಲಿ ಅವಧಿಯಲ್ಲಿ ಗ್ರಾಮ ಪಂಚಾಯಿತಿಗಳು, ಸ್ವತಂತ್ರ ಭಾರತದಲ್ಲಿ ಗ್ರಾಮ ಪಂಚಾಯಿತಿಗಳು, ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ, ಪಂಚಾಯಿತಿ ಅದಾಲತ್, ಗ್ರಾಮೀಣ ನ್ಯಾಯಾಲಯ, ಗ್ರಾಮ ಪಂಚಾಯಿತಿಗಳ ಮೇಲೆ ಸರ್ಕಾರದ ನಿಯಂತ್ರಣ, ಪ್ರಾಚೀನ ಮತ್ತು ಆಧುನಿಕ ಗ್ರಾಮ ಪಂಚಾಯಿತಿಗಳು, ಪಂಚಾಯತ್ ರಾಜ್ ವ್ಯವಸ್ಥೆ, ಕಾರ್ಯಾಚರಣೆ ಮತ್ತು ಮೌಲ್ಯಮಾಪನ, ಪಂಚಾಯಿತಿ ರಾಜ್ಯದ ಇತಿಹಾಸ, ಪಂಚಾಯಿತಿ ರಾಜ್ಯ ಶಾಸನ, ಪಂಚಾಯಿತಿ ರಾಜ್ಯದ ಮೂಲ, ಅಭಿವೃದ್ಧಿ ಮತ್ತು ರಚನೆ, ಪಂಚಾಯತ್ ರಾಜ್ಯದ ಮೌಲ್ಯಮಾಪನ, ಪಂಚಾಯಿತಿ ರಾಜ್ಯದ ಮಾದರಿಗಳು, ಮಂಡಲ್ ಪಂಚಾಯಿತಿ, ಸದಸ್ಯತಾ ಅರ್ಹತೆಗಳು, ಸದಸ್ಯತ್ವದ ಅನರ್ಹತೆಗಳು, ಸದಸ್ಯರ ರಾಜೀನಾಮೆ, ಮಂಡಲ ಪಂಚಾಯಿತಿ ಸಭೆ, ಕೋರಂ ಮತ್ತು ಕಾರ್ಯವಿಧಾನಗಳು, ಮಂಡಲ್ ಪಂಚಾಯಿತಿಗಳ ಕಾರ್ಯಗಳು, ಮಂಡಲ್ ಪಂಚಾಯಿತಿಯ ಆಸ್ತಿ ಪಾಸ್ತಿಗಳು, ಮಂಡಲ್ ಪಂಚಾಯಿತಿಯ ಹಣಕಾಸು ವ್ಯವಸ್ಥೆ, ಮಂಡಲ್ ಪಂಚಾಯಿತಿಯ ಕಾರ್ಯಗಳು ಮತ್ತು ಅಧಿಕಾರಗಳು. ಜಿಲ್ಲಾ ಪರಿಷತ್. ಜಿಲ್ಲಾ ಪರಿಷತ್ತಿನ ಅರ್ಥ, ಜಿಲ್ಲಾ ಪರಿಷತ್ತಿನ ರಚನೆ, ಜಿಲ್ಲಾ ಪರಿಷತ್ತಿನ ಸಮಿತಿ, ಜಿಲ್ಲಾ ಪರಿಷತ್ತಿನ ಕಾರ್ಯಗಳು, ಜಿಲ್ಲಾ ಪರಿಷತ್ತಿನ ಹಣಕಾಸಿನ ನೆರವು, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು, ಜಿಲ್ಲಾ ಪರಿಷತ್ತಿನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಮಹಿಳೆಯರಿಗೆ ಮೀಸಲಾತಿ, 3 ಹಂತಗಳ ವ್ಯವಸ್ಥೆ. ಅಧ್ಯಾಯ 33 ಗ್ರಾಮೀಣ ವೈಷಮ್ಯ ಗುಂಪುಗಳು. ಪೀಠಿಕೆ ವೈಷಮ್ಯ ಗುಂಪಿನ ರಚನೆ, ಅಗತ್ಯ ಪರಿಸ್ಥಿತಿಗಳು ಮತ್ತು ಲಕ್ಷಣಗಳು, ವೈಷಮ್ಯ ಗುಂಪುಗೊಳ್ಳಲು ಕಾರಣಗಳು, ವೈಷಮ್ಯ ಗುಂಪಿನ ಆಂತರಿಕ ಸಂಘಟನೆ, ಅಂತರ ವೈಷಮ್ಯ ಗುಂಪಿನ ಸಂಬಂಧ, ಅಂತರ ವೈಷಮ್ಯ ಗುಂಪಿನ ಸಂಬಂಧದ ಅಂಶಗಳು. ಅಧ್ಯಾಯ 34 ಸಾಮಾಜಿಕ ಬಿಗುವುಗಳು. ಸಾಮಾಜಿಕ ಬಿಗುವುಗಳ ಅರ್ಥ, ಅಂತರ್ಜಾತಿ ಬಿಗುವುಗಳು. ಅಧ್ಯಾಯ 35 ಗ್ರಾಮೀಣ ಅಭಿವೃದ್ಧಿ. ಗ್ರಾಮೀಣ ಪುನರ್ರಚನೆಗಾಗಿ ಗಾಂಧೀಜಿಯವರ ಕಾರ್ಯಕ್ರಮ, ಭೂದಾನ ಚಳುವಳಿ, ಗ್ರಾಮದಾನ ಚಳುವಳಿ, ನೂತನ 20 ಅಂಶಗಳ ಕಾರ್ಯಕ್ರಮ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ, ಸ್ವಯಂ ಉದ್ಯೋಗ ಕೈಗೊಳ್ಳಲು ಗ್ರಾಮೀಣ ಯುವಜನತೆಗೆ ತರಬೇತಿ, ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮ ಹಾಗೂ ಸ್ವಯಂ ಉದ್ಯೋಗ ಕೈಗೊಳ್ಳಲು ಗ್ರಾಮೀಣ ಯುವಜನತೆಗೆ ತರಬೇತಿ, ಗ್ರಾಮೀಣ ಆರೋಗ್ಯ ಮತ್ತು ನೈರ್ಮಲ್ಯ. ಅಧ್ಯಾಯ 36 ಗ್ರಾಮೀಣ ಕೈಗಾರಿಕೆಗಳು. ಚಿಕ್ಕ ಪ್ರಮಾಣದ ಕೈಗಾರಿಕೆಗಳು. ಭಾರತದಲ್ಲಿ ಚಿಕ್ಕ ಪ್ರಮಾಣದ ಕೈಗಾರಿಕೆಗಳ ಮಹತ್ವ, ಚಿಕ್ಕ ಪ್ರಮಾಣದ ಕೈಗಾರಿಕೆಗಳು, ಖಾದಿ ಮತ್ತು ಗ್ರಾಮ ಕೈಗಾರಿಕೆಗಳು, ಗ್ರಾಮೀಣ ಉದ್ಯಮಶೀಲತೆ. ಗ್ರಾಮೀಣ ಉದ್ಯಮಶೀಲತೆಯನ್ನು ಅಭಿವೃದ್ಧಿಪಡಿಸಲು ಸರ್ಕಾರದ ಕಾರ್ಯಕ್ರಮಗಳು, ತರಬೇತಿ ಕೇಂದ್ರಗಳ ಬಲವರ್ಧನೆ ಯೋಜನೆ, ತೆಂಗಿನ ನಾರು ಸಹಕಾರ ಸಂಘಗಳಿಗೆ ನೆರವು, ಜೇನು ಸಾಕಣೆ, ಕೈಗಾರಿಕಾ ಸಹಕಾರಿಗಳಿಗೆ ಅನುದಾನ ಯೋಜನೆ, ಕೈಗಾರಿಕಾ ಸಹಕಾರಿ ಸಂಘಗಳಲ್ಲಿ ಬಂಡವಾಳ ಹೂಡಿಕೆ ಯೋಜನೆ, ಗ್ರಾಮೀಣ ಪ್ರದೇಶಗಳ ಸಣ್ಣ ಮತ್ತು NSI ಘಟಕಗಳಿಗೆ ಬೀಜ ಅಂಚು ಧನ ಯೋಜನೆ, ಕೈಗಾರಿಕಾ ಸಹಕಾರಿ ಸಂಘಗಳಲ್ಲಿ ಹೊಸ ಸದಸ್ಯರಾಗುವವರಿಗೆ ಷೇರು ಬಂಡವಾಳ ಸಾಲ ಯೋಜನೆ. ಒಂದು ವಿಶೇಷ ಕರೆ. ಅಧ್ಯಾಯ 37 ಸಾಮುದಾಯಿಕ ಅಭಿವೃದ್ಧಿ. ಸಾಮುದಾಯಿಕ ಅಭಿವೃದ್ಧಿಯ ಇತಿಹಾಸ. ಸಾಮುದಾಯಿಕ ಅಭಿವೃದ್ಧಿ ಯೋಜನೆಯ ಅರ್ಥ,
ಸಾಮುದಾಯಿಕ ಅಭಿವೃದ್ಧಿ ಯೋಜನೆಗಳ ಗುರಿಗಳು ಮತ್ತು ಧ್ಯೇಯಗಳು, ಸಮುದಾಯ ಅಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಹಣೆ, ಸಮುದಾಯ ಅಭಿವೃದ್ಧಿ ಯೋಜನೆಯ ಕಾರ್ಯಕ್ರಮಗಳು, ಸಾಮುದಾಯಿಕ ಅಭಿವೃದ್ಧಿ ಯೋಜನೆಯ ಮೌಲ್ಯಮಾಪನ, ಸಾಮುದಾಯಿಕ ಅಭಿವೃದ್ಧಿ ಯೋಜನೆಯ ಅನುಷ್ಠಾನಕ್ಕಾಗಿ ಸಲಹೆಗಳು. ಅಧ್ಯಾಯ 38 ಭೂ ಸುಧಾರಣೆ ಮತ್ತು ಭೂ ಹಿಡುವಳಿ ಮೇಲಿನ ಮಿತಿ. ಪೀಠಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿನ ಭೂ ಸುಧಾರಣೆ, ಸ್ವಾತಂತ್ರ್ಯ ನಂತರದಲ್ಲಿ ಭೂ ಸುಧಾರಣೆಗಾಗಿ ಸಲಹೆಗಳು. SDA ಮತ್ತು MFAL. ಅಧ್ಯಾಯ 39 ಗ್ರಾಮೀಣಾಭಿವೃದ್ಧಿ ಮತ್ತು ಬಡತನ ನಿರ್ಮೂಲನಾ ಕಾರ್ಯಕ್ರಮಗಳು. ಪೀಠಿಗೆ ಸ್ವರ್ಣ ಜಯಂತಿ ಗ್ರಾಮ ಸ್ವಯೋದ್ಯೋಗ ಯೋಜನೆ, ಜವಾಹರ್ ಗ್ರಾಮ ಸಮೃದ್ಧಿ ಯೋಜನೆ, ಉದ್ಯೋಗ ಭರವಸೆ ಯೋಜನೆ, ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆ, ವಿಶ್ವ ಯೋಜನೆ, ಪಶ್ಚಿಮ ಘಟ್ಟ ಅಭಿವೃದ್ಧಿ ಯೋಜನೆ, ನದಿ ಕಣಿವೆ ಯೋಜನೆಗಳು, ಸಮಗ್ರ ಅರಣ್ಯೀಕರಣ ಮತ್ತು ಜೀವಿ ಪರಿಸರ ಅಭಿವೃದ್ಧಿ ಯೋಜನೆ, ಸುಧಾರಿತ ಚೂಲ್ಹಾಗಳ ರಾಷ್ಟ್ರೀಯ ಯೋಜನೆ, ಸ್ವಚ್ಛ ಗ್ರಾಮ ಯೋಜನೆ, ಸ್ವಸ್ಥ ಗ್ರಾಮ ಯೋಜನೆ, ಸ್ತ್ರೀ ಶಕ್ತಿ ಯೋಜನೆ, ನಮ್ಮ ಮಗಳು ನಮ್ಮ ಶಕ್ತಿ ಯೋಜನೆ, ವಿಧವೆಯರ ಮತ್ತು ದೇವದಾಸಿಯರ ಪುನರ್ವಿವಾಹ ಯೋಜನೆ. ಅಧ್ಯಾಯ 40 ಕರ್ನಾಟಕದ ಪ್ರಾದೇಶಿಕ ಅಭಿವೃದ್ಧಿ ಪ್ರಾಧಿಕಾರಗಳು. ಮಲೆನಾಡು ಅಭಿವೃದ್ಧಿ ಪ್ರಾಧಿಕಾರ, ಪಶ್ಚಿಮ ಘಟ್ಟಗಳ ಅಭಿವೃದ್ಧಿ ಪ್ರಾಧಿಕಾರ, ಹೈದರಾಬಾದ್ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ, ಮೈದಾನ ಪ್ರದೇಶಗಳ ಅಭಿವೃದ್ಧಿ ಪ್ರಾಧಿಕಾರ, ಜಲಾನಯನ ಕಾರ್ಯಕ್ರಮ, ಗ್ರಾಮೀಣದ ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದ ಪಾತ್ರ, ಸರ್ಕಾರಿ ನಿಯೋಗಿಗಳು, ಗ್ರಾಮ ಅಭಿವೃದ್ಧಿ ಸಚಿವಾಲಯ, ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ, ಪ್ರಾಂತೀಯ ಅಸಮಾನತೆಗಳು. ಅಧ್ಯಾಯ 41 ಜಾಗತೀಕರಣ ಮತ್ತು ಗ್ರಾಮೀಣ ಪರಿವರ್ತನೆ. ಜಾಗತೀಕರಣದ ಅರ್ಥ, ಜಾಗತೀಕರಣ ಮತ್ತು ಗ್ರಾಮೀಣ ಸಮಾಜದ ಮೇಲೆ ಅದರ ಪರಿಣಾಮಗಳು. ಗ್ಯಾಟ್, ವಿಶ್ವ ವಾಣಿಜ್ಯ ಸಂಘಟನೆ. ಹೀಗೆ ಈ ಸಮಗ್ರ ಗ್ರಾಮೀಣ ಸಮಾಜ ಅಭಿವೃದ್ಧಿ ಮತ್ತು ಸಹಕಾರ ಪುಸ್ತಕವು ಎಲ್ಲ ಅಂಶಗಳನ್ನು ಒಳಗೊಂಡಿದೆ. ಈ ಪುಸ್ತಕವು KPSC ನಡೆಸುವ KAS, TDO ತಾಲೂಕು ಡೆವಲಪ್ಮೆಂಟ್ ಆಫೀಸರ್ ಹಾಗೂ PDO UGC ನೆಟ್ ಸ್ಲೆಟ್ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾಗಿದೆ. ಧನ್ಯವಾದಗಳು.